ಡಿಸೆಂಬರ್ 23 ರೈತ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೇವೆ. ರೈತಾಪಿತನದಲ್ಲಿ ಸಾಧಕರಿಗೆ ಸನ್ಮಾನ, ವರ್ಷದಲ್ಲಿ ಒಂದು ದಿನ ರೈತಾಪಿತನದ ಬಗ್ಗೆ ಮರೆತಿರುವ ರೈತಾಪಿತನವನ್ನ ಮತ್ತೆ ಒಂದು ದಿನ ಮಾತ್ರ 365 ದಿನದಲ್ಲಿ ಒಂದು ದಿನ ಮಾತ್ರ ನೆನೆಸಿಕೊಳ್ಳುವಂತಹ ಒಂದು ಶ್ರೇಷ್ಠವಾದ ದಿನ ಇದು ಅಂತೇಳಿ ನಾನಾದ್ರೂ ಭಾವಿಸ್ತೇನೆ. ಜಗತ್ತು ಓಡ್ತಾ ಇದೆ, ಆದರೆ ಜಗತ್ತಿಗೆ ಸಮನಾಗಿ ನಾವು ರೈತರು ಓಡ್ತಾ ಇಲ್ಲ. ನಾನೊಬ್ಬ ಎಳೆಯದರಿಂದ ಒಬ್ಬ ರೈತನ ಮಗ. ನಾನು ಎಳೆಯವನಾಗಿದ್ದಾಗ, ತುಂಬಾ ಎಳೆಯವನಾಗಿದ್ದಾಗ ನಮ್ಮ ಹೊಲದಲ್ಲಿ ಬೇಸಾಯ ಮಾಡೋವರಿಗೆ ಮಧ್ಯಾಹ್ನದ ಬುತ್ತಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದೆ. ಸ್ವಲ್ಪ ಬೇಸಾಯ ಎಲ್ಲ ಮುಗಿದು, ನಿಮ್ಮ ಕಡೆ ಏನು ಹೇಳ್ತೀರಾ ಗೊತ್ತಿಲ್ಲ, ಅದನ್ನು ಎಗ್ಗುಂಟೆ ಅಂತ ನಮ್ಮ ಕಡೆ ಕರಿತೇವೆ, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಗ್ಗುಂಟೆ ಅಂತ ಕರಿತೇವೆ. ಬೇಸಾಯ ಹೊಡೆದಿದ್ನೆಲ್ಲ ಸಮತಟ್ಟ ಮಾಡಲಿಕ್ಕೆ ಹರಗೋದು, ಆ ಹೆಗ್ಗುಂಟೆ ಹೊಡಿತಾರೆ. ನನಗೆ ಬಾಲ್ಯದಲ್ಲಿದ್ದಾಗ ಆ ಹೆಗ್ಗುಂಟೆ ಮೇಲೆ ಕುಳಿತುಕೊಂಡ್ರೆ ಎರಡು ಎತ್ತುಗಳು ಹೋಗ್ತಾ ಇರೋದು, ಹೆಗ್ಗುಂಟೆ ಮಧ್ಯದಲ್ಲಿ ನಾವಿಲ್ಲಿ ಕುಳಿತುಕೊಂಡ್ರೆ ನಮ್ಮ ತಂದೆ ಮತ್ತೆ ನಮ್ಮ ಚಿಕ್ಕಪ್ಪ ಹೆಗ್ಗುಂಟೆಯ ಮೇಣಿಯನ್ನು ಹಿಡ್ಕೊಂಡು ಹೊಡಿತಾ ಇದ್ರೆ ಆ ಮಧ್ಯದಲ್ಲಿ ಕುಳಿತುಕೊಂಡು ನನಗೆ ಬಹಳ ಪರಮಾನಂದ. ನಾನು ಯಾವಾಗಲೂ ಅದರಲ್ಲಿ ಕುಳಿತುಕೊಂಡು ಎಂಜಾಯ್ ಮಾಡ್ತಾ ಇದ್ದೆ. ಇನ್ನ ರಾಗಿ ನಮ್ಮ ಕಡೆ ಪ್ರಧಾನ ಕೃಷಿ, ರಾಗಿ ಬೆಳೆ ಪ್ರಧಾನ ಕೃಷಿ. ಆ ಸಮಯದಲ್ಲಿ ನಾವು, ಈಗೆಲ್ಲ ಮಿಷನ್ ಬಂದಿದೆ ಎಲ್ಲ ಕಟ್ ಮಾಡ್ತದೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಆ ಸಮಯದಲ್ಲಿ ಎಲ್ಲವೂ ಮ್ಯಾನ್ಯುಯಲ್ ನಡೀತಾ ಇತ್ತು. ಸಾಲ್ಮಣಿ ಹೊಡಿಬೇಕಾದ್ರೆ, ಸಾಲ್ಮಣಿ ಸಸಿಯನ್ನು ನಾಟಿ ಮಾಡ್ಲಿಕ್ಕೆ ಸಾಲ್ಮಣಿ ಹೊಡಿತೇವಲ್ಲ, ಆ ಸಾಲ್ಮಣಿ ಮೇಲೆ ಕುತ್ಕೊಳ್ಳೋದು, ಸೊಸೆಯನ್ನ ಕಿತ್ತು ಒಟ್ಲಿನಿಂದ ಸೊಸೆಯನ್ನ ಕಿತ್ತಾಗ ಸೊಸೆಯನ್ನ ಕಂತೆ ಕಟ್ಟಿ ಸೊಸೆ ಹಾಕರಿ ತಗೊಂಡು ಕೊಡೋದು. ಆಮೇಲೆ ಈ ನಮ್ಮ ಮನೆಗಳಲ್ಲಿ ಜಾನುವಾರುಗಳು ಇರ್ತಾ ಇದ್ವು, ಸಣ್ಣ ನಾಟಿ ಜಾನುವಾರುಗಳು ಇರ್ತಿದ್ವು. ಅದರಲ್ಲಿ ಯಾವ್ದಾದ್ರು ಒಂದೋ ಎರಡೋ ಒಳ್ಳೆ ಉತ್ತಮವಾದ ಕರು, ಆಗಿನ ಸಣ್ಣ ಕರುಗಳು ನಮಗೆ ಬಹಳ ಪ್ರೀತಿ ಪಾತ್ರವಾಗಿರ್ತಿದ್ವು. ಬೇರೆ ದನಗಳಿಗೆ ನಾವು ತಗೊಂಡು ಹೋಗ್ತಿದ್ರು, ಆ ಕರುಗಳಿಗೋಸ್ಕರ ಹೊಲದಲ್ಲಿ ಹುಲ್ ಕಿತ್ಕೊಂಡು ಹೋಗುವಂಥದ್ದು, ಹುಲ್ ಕಿತ್ಕೊಂಡು ಹೋಗಿ ಆ ಕರುಗಳಿಗೆ ತಿನ್ಸೋದು. ಹೀಗೆ ನಮಗೆ ಬಾಲ್ಯದಿಂದಲೂ ಕೃಷಿ ಅನ್ನೋದು ಆಸುವಕ್ಕಾಗಿ ಬಂದಾಯ್ತು. ಕೃಷಿ ಅನ್ನೋದು ನಮಗೆ ಬಾಲ್ಯದಿಂದಲೂ ಆಸುವಕ್ಕಾಗಿ ಬಂದಿದೆ. ಕಾರಣ, ನಮ್ಮ ತಂದೆಯವರು ನಮಗೆ ಎಳೆಯೋದ್ರಿಂದಲೇ ಕೃಷಿ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಹೋದ್ರು. ನಾನು 8ನೇ ಕ್ಲಾಸ್ 9ನೇ ಕ್ಲಾಸ್ ಇದ್ದಾಗಲೇ ನಾನು ಬೇಸಾಯ ಹೊಡಿತಾ ಇದ್ದೆ ಎತ್ತುಗಳಲ್ಲಿ. ಡಿಪಾರ್ಟ್ಮೆಂಟಿಗೆ ಬರೋ ತನಕ ನಾನು ಪ್ರತಿಯೊಂದು ಕೃಷಿಯ ಎಲ್ಲಾ ತರದ ಕ್ರಮಗಳನ್ನು ನಾನು ಮಾಡಿದ್ದೇನೆ. ಮತ್ತೆ ಒಂದು ವರ್ಷಕ್ಕೆ 150 ಪಲ್ಲ ಅಂದ್ರೆ 150 ಕ್ವಿಂಟಾಲ್ ತನಕ ರಾಗಿಯನ್ನು ಸಹ ಬೆಳೆದಿರ್ತಕ್ಕಂಥ ವ್ಯಕ್ತಿ ನಾನು. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಿಂದೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಗೆಲ್ಲಬೇಕು ಅಂತ ಹೇಳಿ ಬೆಳೆಸ್ತಲೇ ಇದ್ರೂ ಪರವಾಗಿಲ್ಲ, ಆದ್ರೆ ನನ್ನ ಮಗ ಯಾವ ಕಾರಣಕ್ಕೂ ಯಾವ ಕ್ಷೇತ್ರದಲ್ಲೂ ಸೋಲಬಾರದು ಅಂತೇಳಿ ನಮ್ಮನ್ನ ಬೆಳೆಸ್ತಾ ಇದ್ರು. ಆದ್ರೆ ಈಗಿನ ತಂದೆ ತಾಯಿಗಳು, ಈಗಿರ್ತಕ್ಕಂತಹ ನವಪೀಳಿಗೆಗೆ ಮಗ ಗೆಲ್ಲಬೇಕು ಅಂತ ಮಾಡ್ತಾ ಇದ್ದಾರೆ ಹೊರತು ಮಗ ಸೋಲ್ಬಾರದು ಅಂತ ಹೇಳಿ ಯಾವ ಕ್ಷೇತ್ರಗಳನ್ನು ಸಹ ಪರಿಚಯ ಮಾಡಿಕೊಡ್ತಾ ಇಲ್ಲ. ಬೀದಿಯಲ್ಲಿ ಆಟ ಆಡ್ಲಿಕ್ಕೆ ಹೋದ್ರೆ ಆ ಮಗುನ ಆಟ ಆಡ್ಲಿಕ್ಕೆ ಬಿಡಲಾರದಂತಹ ತಂದೆ ತಾಯಿಗಳು. ಇನ್ನ ತೋಟ, ಹೊಲ, ಬೆಳೆ, ಕೃಷಿ ಅದರ ಬಗ್ಗೆ ಯಾವುದೇ ರೀತಿಯಲ್ಲೂ ಗಮನ ಹರಿಸದಂತಹ ಮಕ್ಕಳಿಗೆ ಪರಿಚಯ ಮಾಡಿಕೊಡಲಾರದಂತಹ ತಂದೆ ತಾಯಿಗಳು. ಭತ್ತ ಎಲ್ಲಿ ಬೆಳೆಯುತ್ತೆ ಅಂದ್ರೆ ಮರದಲ್ಲಿ ಬೆಳೆಯುತ್ತೆ ಅಂತ ಕೇಳುವಂತಹ ಮಕ್ಕಳು. ಈ ತರದ ವ್ಯವಸ್ಥೆಗಳಿದ್ದಾಗ ಕೃಷಿ ಹೇಗೆ ಬೆಳೀತದೆ, ವ್ಯವಸಾಯ ಹೇಗೆ ಇಂಪ್ರೂವ್ ಆಗಬೇಕು? ಇನ್ನ ನಮ್ಮ ರೈತರಲ್ಲಿ 3-4 ತರ ರೈತರಿದ್ದಾರೆ. 4 ತರ ರೈತರಿಗೆ 3 ತರನಾದ್ರೂ ಹೇಳ್ಬೋದು ಮಿನಿಮಮ್.
ಒಬ್ಬ ರೈತ, ಒಂದು ರೀತಿಯ ರೈತ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದು ಅವನ ಸಮಯಕ್ಕೆ ಅವನಿಗೆ ಬೇಕಾದಾಗ ಮೋಟ್ರ್ ಬೈಕಲ್ಲಿ ಹೋಗಿ ನನ್ನ ಹೊಲ ಅಥವಾ ತೋಟ ಇದೆಯೋ ಇಲ್ವೋ ಅಂತ ಹೇಳಿ ಅಲ್ಲಿ ಮೋಟ್ರ್ ರಸ್ತೆ ಮೇಲೆ ನಿಂತ್ಕೊಂಡು ನೋಡ್ಕೊಂಬರೋ ರೈತ ಒಂದು ವರ್ಗ. ಇನ್ನೊಂದು ವರ್ಗ ಬೈಕನ್ನ ನಿಲ್ಲಿಸಿ ಹೊಲದಲ್ಲೆಲ್ಲ ಓಡಾಡಿಕೊಂಡು ಬರುವಂತಹ ಒಂದು ವರ್ಗ, ಇನ್ನೊಂದು ವರ್ಗ. ಮತ್ತೊಂದು ವರ್ಗ, ನನಗೆ ಅನ್ನ ಕೊಡೋ ಇದು ಅಕ್ಷಯ ಪಾತ್ರೆ, ನನಗೆ ಅನ್ನ ಕೊಡೋ ತಾಯಿ ಇದು ಭೂಮಿ ಅಂತ ಹೇಳಿದ್ರೆ, ಆ ಭೂಮಿಗೆ ಚಪ್ಪಲಿ ಹಾಕೊಂಡು ನಾನು ಭೂಮಿ ಒಳಗೆ ಹೋದ್ರೆ ಭೂಮಿಗೆ ಭೂಮಿ ತಾಯಿಗೆ ಎಲ್ಲಿ ಅವಮಾನ ಆಗ್ತದೋ ಅಂತ ಹೇಳಿ ಭೂಮಿ ಚಪ್ಪಲಿಯನ್ನು ಹೊರಗಡೆ ಬಿಟ್ಟು ಆ ನೆಲವನ್ನ ನಮಸ್ಕರಿಸಿ ಹೋಗುವಂತಹ ರೈತಗಳೇ ಬೇರೆ. ಅದೊಂದು ವರ್ಗ. ಇಲ್ಲಿ ಯಾರಿಗೂ ಇಂಡಿವಿಜುವಲ್ ಆಗಿ ನಾನು ಕಿಂಡಲ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾವು ಯಾವ ಕ್ಯಾಟಗರಿಗೆ ಸೇರಿರುವ ರೈತರು ಅಂತೇಳಿ ನಾವೇ ಪ್ರಶ್ನೆ ಮಾಡ್ಕೊಂಡ್ರೆ ನಮಗೆ ಉತ್ತರ ಸಿಗ್ತದೆ. ನಮ್ಮ ವಚನ ಸಾಹಿತ್ಯದಲ್ಲಿ ಒಕ್ಕಲಿಗ ಮುದ್ದಣ್ಣ ಅಂತ ಒಬ್ಬರು ವಚನಕಾರರು ಬರ್ತಾರೆ. ಬುದ್ಧಿರಿಗೆ ಗೊತ್ತಿರ್ಬೋದು ಒಕ್ಕಲಿಗ ಮುದ್ದಣ್ಣ ಅಂತ ಹೇಳಿ. 770 ಜನ ಶರಣರಲ್ಲಿ ಒಬ್ಬ ಒಕ್ಕಲಿಗ ಮುದ್ದಣ್ಣ ಅಂತ ಒಬ್ಬ ಶರಣ ಬರ್ತಾನೆ. ಅವನ ಕಾಯಕ, ಅವನ ಹೆಸರಲ್ಲೇ ಇರುವ ಹಾಗೆ ಒಕ್ಕಲ್ತನ. ಅವ ಒಂದು ವಚನವನ್ನ ಬರೀತಾನೆ. ವೇದಶಾಸ್ತ್ರಗಳನ್ನು ಓದುವುದಕ್ಕೆ ಹಾರುವನಲ್ಲ, ವೇದಶಾಸ್ತ್ರಗಳ ಓದುವುದಕ್ಕೆ ಹಾರುವನಲ್ಲ, ಇರಿದು ಮೆರೆಯುವುದಕ್ಕೆ ಕ್ಷತ್ರಿಯನೂ ಅಲ್ಲ, ವ್ಯಾಪಾರಂ ದ್ರೋಹ ಚಿಂತನಂ ಎಂದು ನಸಿಸುವುದಕ್ಕೆ ವೈಶ್ಯನೂ ತಾನಲ್ಲ, ಉಳುವ ಒಕ್ಕಲು ಮಗನ ತಪ್ಪ ನೋಡದೆ ಅಂಗೀಕರಿಸಯ್ಯ, ಕಾಮ ಭೀಮ ಜೀವದೊಡೆಯ ನೀನೇನು ಬಲ್ಲೆ ಅಂತ ಹೇಳಿ ರೈತನ ಬಗ್ಗೆ ಆ ಒಕ್ಕಲಿಗ ಮುದ್ದಣ್ಣ ಹೇಳ್ತಾನೆ. ಅಂದ್ರೆ ರೈತ ಏನೇ ಮಾಡಿದ್ರೂ ಸಹ ಅದು ಶ್ರೇಷ್ಠತನ ಅನ್ನೋದು ಅವರ ಒಂದು ಮನಸ್ಥಿತಿ. ಇನ್ನ ರೈತಾಪಿತನದ ಬಗ್ಗೆ ನಮ್ಮ ಬಸವಣ್ಣವರು, ಶರಣರ ಸಾಹಿತ್ಯದಲ್ಲಿ ಬಸವಣ್ಣವರು ಒಂದು ಬರೀತಾರೆ. ಕೃಷಿ ಕೃತ್ಯ ಕಾಯಕವು ಮಾಡುವ ಸದ್ಭಕ್ತನ ಪಾದಂಗಳ ತೋರಿಸಿ ಎನ್ನ ಬದುಕಿಸಯ್ಯ. ಕೃಷಿ ಕೃತ್ಯ ಕಾಯಕವು ಮಾಡುವ ಸದ್ಭಕ್ತನ ಪಾದಂಗಳ ತೋರಿಸಿ ಎನ್ನ ಬದುಕಿಸಯ್ಯ. ಆತನ ತನು ಶುದ್ಧ, ಮನಶುದ್ಧ, ಭಾವಶುದ್ಧ. ಆತನ ಮನೆಗೋಗಿ ಲಿಂಗ ಪೂಜೆ ಕೈಗೊಂಡು ದಾಸೋಹ ಸ್ವೀಕರಿಸಿದ ಗುರುವಿನ ಜೀವನ ಪಾವನ ನೋಡ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ ಬಸವಣ್ಣವರು ರೈತಾಪಿತನದ ಬಗ್ಗೆ. ಕಾರಣ ರೈತನ ತನು ಶುದ್ಧ, ರೈತನ ಮನಶುದ್ಧ, ರೈತನ ಭಾವ ಶುದ್ಧ. ಎಲ್ಲದರಲ್ಲೂ ಶುದ್ಧತೆಯನ್ನ ಕಂಡಿರತಕ್ಕಂತಹ ಒಂದು ಯಾವುದಾದ್ರೂ ಒಂದು ಉದ್ಯೋಗ ಅಂತ ಇದ್ರೆ ಅದು ರೈತಾಪಿತನ ಮಾತ್ರ. ಇನ್ನ ಕುವೆಂಪುರವರು ನಮ್ಗೆಲ್ಲ ನಾಡಗೀತೆ ಒಂದಿದೆ ಅಲ್ವಾ, ಕುವೆಂಪುರವರು ಬರೆದಿರೋದು. ಎಂತ ಬರೀತಾರೆ ನೋಡಿ. ನೇಗಿಲ ಹಿಡಿದು ಹೊಲದೊಳು ಸಾಗುವ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿಯುವನು ಗೌರವ ಕಾಶಿದದು. ರಾಜ್ಯಗಳಳಿಯಲಿ ರಾಜ್ಯಗಳದೇ ಉದಿಸಲಿ, ಹಾರಲಿ ಗದ್ದಿಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುದವ ಬಿಡುವುದೇ ಇಲ್ಲ. ನೇಗಿಲ ಕುಳದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ಇವತ್ತಿನ ಜಗತ್ತಿನ ಎಲ್ಲಾ ಧರ್ಮಗಳು ನಿಂತಿರೋದು ರೈತನ ಕುಳದ ಮೇಲೆ. ಜಗತ್ತಿನ ಧರ್ಮಗಳಲ್ಲಿ ನಾನು ಶ್ರೇಷ್ಠ, ಆತ ಕನಿಷ್ಠ, ನಾನು ಹೇಳಿದ್ದೆ ಸರಿ, ಆತ ಸರಿ ಇಲ್ಲ ಅನ್ನೋ ಹೇಳುವ ಎಲ್ಲಾ ವ್ಯವಸ್ಥೆಗಳಿಗೂ ಸಹ ಜೀವ ಕೊಟ್ಟಿರೋದು ಅನ್ನ ಕೊಟ್ಟ ರೈತ ಮಾತ್ರ. ಇವತ್ತಿನಿಂದ ಜೇನುಹುಳು ತನ್ನ ಪರಾಗಸ್ಪರ್ಶವನ್ನ ಮಾಡೋದನ್ನು ನಿಲ್ಲಿಸಿದ್ರೆ, ಪರಾಗಸ್ಪರ್ಶ ಮಾಡೋದನ್ನ ಇವತ್ತಿನಿಂದ ಜೇನುಹುಳು ನಿಲ್ಲಿಸಿದ್ರೆ, ಇನ್ನ 3 ವರ್ಷಕ್ಕೆ ಅಣುಬಾಂಬ್ ಹಾಕಿದ ರೀತಿಯಲ್ಲಿ ಜಗತ್ತು ನಾಶವಾಗ್ತದೆ, ಜೀವಿಗಳು ಯಾವುದು ಉಳಿಯೋದಿಲ್ಲ. ಜೇನುಹುಳದ ಕ್ರಿಯೆ ಅಷ್ಟು ಮಹತ್ವದ್ದು. ಇನ್ನ ರೈತ ಇವತ್ತಿನಿಂದ ನೇಗಿಲ ಕುಳವನ್ನ ಭೂಮಿಗೆ ಇಡದೆ ಕೃಷಿಯನ್ನ ಮಾಡದೆ ನಿಲ್ಸಿದ್ರೆ ಇವತ್ತಿನಿಂದ ಇನ್ನ 4 ವರ್ಷಕ್ಕೆ ಜಗತ್ತಲ್ಲಿ ಯಾವ ಜೀವ ಸಂಕುಲನೂ ಉಳಿಯೋದಿಲ್ಲ. ರೈತನ ಕೆಲಸ ಅಷ್ಟು ಶ್ರೇಷ್ಠವಾದ್ದು. ಆದ್ರೆ ನಾವು ರೈತರು ಏನ್ ಮಾಡ್ತಾ ಇದ್ದೇವೆ, ನಮಗೆ ಬೀದಿಯಲ್ಲಿ ಸಿಗೋ ಫಾಸ್ಟ್ ಫುಡ್ ರೀತಿಯಲ್ಲಿ ನಮಗೂ ಇನ್ಸ್ಟೆಂಟ್ ಬೆಳೆಗಳೇ ಬೇಕು.
ಇನ್ಸ್ಟಂಟ್ ಬೆಲೆಗಳು. ಹಟ್ಟಿ ಗೊಬ್ಬರ ಮಾಡ್ಲಿಕ್ಕೆ ಮನಸ್ಸಿಲ್ಲ, ಮತ್ತೆ ಸಮಯ ಹಿಡಿತದೆ. ಹಸಿರೆಲೆ ಗೊಬ್ಬರ ಮಾಡ್ಲಿಕ್ಕೆ ನಮ್ಗೆ ಯಾರಿಗೂ ಮನಸ್ಸಿಲ್ಲ, ಸಮಯ ಕಷ್ಟ ಆಗ್ತದೆ. ಅಂಗಡಿಗೆ ಹೋಗು, ಸಾಲ ಮಾಡು, ಅಂಗಡಿಗೆ ಹೋಗು, ಹುಬ್ಳಿ ಸಿಟಿಗೆ ಬಾ, 2 ಮಸಾಲೆ ದೋಸೆ ತಿಂದ್ಕೊ, ಕೈಲಿ ಸಿಕ್ಕಿದಷ್ಟು NPKನೋ ಅಥವಾ ಯೂರಿಯಾನೋ ಅಥವಾ ಪೊಟ್ಯಾಶೋ ಅಥವಾ ನೈಟ್ರೇಟೋ ಯಾವ ಸಿಗುತ್ತೋ ತಗೋ, ಹೋಗಿ ಹೊಲಕೆರ್ಚು, 1.5 ತಿಂಗಳಿಗೆ ಬೆಳೆ ಬಂತು, ತಗೊಂಡೋಗಿ ಮಾಡು. ಇದೇ ತಾನೇ ಆಗ್ತಾ ಇರೋದು. ಸತ್ಯ ಹೇಳಿ, ಆಗ್ತಾ ಇರೋದು ಇದೇ ತಾನೆ, ನಿಜ ತಾನೆ. ನಾವು ಎಷ್ಟು ಜನ ಭೂಮಿಗಳಿಗೆ ಹಸಿರೆಲೆ ಗೊಬ್ಬರವನ್ನ ಮಾಡ್ತಾ ಇದ್ದೇವೆ? ಪ್ರಾಮಾಣಿಕವಾಗಿ ಹೇಳಿ, ಎಷ್ಟು ಜನ ರೈತರಿದ್ದೀರಿ? ಹಸಿರೆಲೆ ಗೊಬ್ಬರ ನಾವು ಮಾಡೋದಿಲ್ಲ. ಎಲ್ಲರೂ ರೈತರಲ್ಲ, ನನ್ನ ದೃಷ್ಟಿಯಲ್ಲಿ. ರೈತ ಯಾರು ಅಂತ ಹೇಳಿದ್ರೆ, ಯಾರು ಮಣ್ಣಿನ ಬೆಲೆಯನ್ನ ಅರ್ಥ ಮಾಡಿಕೊಂಡು, ಈ ಮಣ್ಣಿನಲ್ಲಿ ಎಷ್ಟು ಸತ್ವ ಇದೆ ಅಂತ ತಿಳ್ಕೊಂಡು, ಮಣ್ಣಿಗೆ ಬೇಕಾದಷ್ಟು ನೀರು ಎಷ್ಟು ಬೇಕೋ ಅಷ್ಟು ಕೊಟ್ಕೊಂಡು, ಈ ಗಾಳಿ ಹೇಗಿದೆ, ಗಾಳಿ ಹೇಗೆ ಬೀಸ್ತಾ ಇದೆ, ಯಾವ ಸಮಯದಲ್ಲಿ ಏನ್ ಮಾಡಬೇಕು, ಮತ್ತೆ ಮಳೆ ಯಾವ ಸಮಯದಲ್ಲಿ ಬರ್ತದೆ ಅಂದ್ರೆ ಪ್ರಾಕೃತಿಕವಾಗಿ ಪಂಚಭೂತಗಳೊಟ್ಟಿಗೆ ಸಮೀಕರಿಸಿಕೊಂಡು ಸಮನ್ವಯ ಸಾಧಿಸಿಕೊಂಡು ಭೂಮಿ ಅಂದ್ರೆ ಮಣ್ಣು, ನೀರು, ಗಾಳಿ ಮತ್ತು ಮಳೆ ಇವುಗಳ ಬಗ್ಗೆ ಅಧ್ಯಯನ ಮಾಡಿ ಯಾರು ಆ ಸಮಯಕ್ಕೆ ಕರೆಕ್ಟ್ ಆಗಿ ಮಾಡಿ ಬೆಳೆಯನ್ನ ತೆಗಿತಾನೆ, ಅವನು ನಿಜವಾದ ರೈತ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನ ರೈತನ ಜೀವನ ಹೇಗೆ? ನಮ್ಗೆಲ್ಲ ಬಹಳ ಸಮೀಕರಣ ಆಗ್ತದೆ, ನಮ್ಗೆಲ್ಲ ಬಹಳ ಹತ್ರದಲ್ಲಿ ರೈತರ ಜೀವನ ಬರ್ತದೆ. ಬೀಜವನ್ನ, ಹೊಲವನ್ನ ಉಳುಮೆ ಮಾಡಿ ಬೀಜವನ್ನ ಹಾಕುವುದೇನು? ನಂಬಿಕೆ. ಹೌದಾ? ಮಳೆ ಬರ್ತದೋ ಇಲ್ಲೋ ಗೊತ್ತಿಲ್ಲ, ಮುಂದೇನಾಗ್ತದೆ ಇಲ್ಲೋ ಗೊತ್ತಿಲ್ಲ. ಆದ್ರೆ ಭೂಮಿ ತಾಯಿ ನಂಬಿದವ್ರು, ಭೂಮಿ ಯಾವತ್ತೂ ನಮ್ಮನ್ನು ಹಾಳು ಮಾಡಲ್ಲ ಅನ್ನೋ ಒಂದೇ ಒಂದು ಪರಮ ನಂಬಿಕೆಯಲ್ಲಿ ನಾವು ಬೇಸಾಯ ಮಾಡ್ತೇವೆ, ಬೀಜವನ್ನ ಹಾಕ್ತೇವೆ. ಅದೇನದು? ನಂಬಿಕೆ. ಹೌದಾ? ಇನ್ನ ಸಸಿ ಬೆಳವಣಿಗೆ ಬೆಳೀತಾ ಇದ್ದಾಗ ನಿರೀಕ್ಷೆಗಳು ಜಾಸ್ತಿ ಆಗ್ತವೆ. ಹೇಗೆ? ನಾಳೆ ಒಳ್ಳೆ ಬೆಳೆ ಬರ್ತದೆ, ನನಗೆ ಆಹಾರ ಬರ್ತದೆ, ಹೊಟ್ಟೆ ತುಂಬುತ್ತದೆ ಅನ್ನೋ ನಿರೀಕ್ಷೆ ಜಾಸ್ತಿ ಆಗ್ತದೆ. ನಿರೀಕ್ಷೆ ಒಂದು, ಭರವಸೆ ಎರಡನೇದು ನಂಬಿಕೆ. ಮೊದಲನೇದು ನಂಬಿಕೆ, ಎರಡನೇದು ನಿರೀಕ್ಷೆ, ಮೂರನೇದು ಬೆಳೆ ಕಟಾವಿಗೆ ಬಂದಾಗ ತಾಯಿ ನನ್ನ ಹೊಟ್ಟೆಯನ್ನ ತುಂಬಿಸಿದೆಯಲ್ಲ ಅಂತೇಳಿ ಆ ಭೂಮಿ ತಾಯಿಗೆ ಶರಣು ಹೋಗುವಂತಹ ನಮ್ಮ ಮನಸ್ಥಿತಿಯ ಕೃತಜ್ಞತೆ. ಹೌದಾ? ಒಪ್ತಿರಲ್ಲ? ಅಂದ್ರೆ ಕೃಷಿಕತನ ನಮ್ಮ ಜೀವನಕ್ಕೂ ಆಧಾರವಾಗಿರ್ತಕ್ಕಂತಹ ನಂಬಿಕೆ, ಭರವಸೆ ಮತ್ತೆ ಕೃತಜ್ಞತೆ, ಇವುಗಳನ್ನ ಈ ಕೃಷಿ ನಮಗೆ ಕಲಿಸಿಕೊಡ್ತದೆ. ಹಾಗಾಗಿ ಕೃಷಿ ಬಗ್ಗೆ ಪ್ರೀತಿ ಇರಬೇಕು, ಒಲವಿರಬೇಕು. ಜಗತ್ತಲ್ಲಿ ಯಾರು ಸೋತ್ರು ಜಗತ್ತು ಸೋಲೋದಿಲ್ಲ. ಈ ಜಗತ್ತಲ್ಲಿ ಯಾರು ಸೋತ್ರು ಸಹ ಈ ಜಗತ್ತು ಹಾಳಾಗೋದಿಲ್ಲ, ಅಥವಾ ಸೋಲೋದಿಲ್ಲ, ಅಥವಾ ನಾಶವಾಗೋದಿಲ್ಲ. ಆದ್ರೆ ರೈತ ಸೋತ 3 ವರ್ಷಕ್ಕೆ ಜಗತ್ತೇ ಇರೋದಿಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್ಕಾರದಿಂದ ಬೇಕಾದಷ್ಟು ಸವಲತ್ತುಗಳು ಸಿಗ್ತವೆ. ಸ್ವಲ್ಪ ಅಧ್ಯಯನಗಳನ್ನ ಮಾಡಿ. ಈ ವಾಟ್ಸಪ್ಪು, ಫೇಸ್ಬುಕ್ಗಳು ಇವುಗಳು ಸಮಯಗಳನ್ನ ಕಿಲ್ ಮಾಡೋದಕ್ಕಿಂತ ಅದೇ ಸಮಯವನ್ನ ನಿಮ್ಮ ಜಮೀನುಗಳಿಗೆ ಹೋಗಿ ನಿಮ್ಮ ಮನಸ್ಸಿಗೂ ಆ ಭೂಮಿಯ ಮಣ್ಣಿಗೂ ಆತ್ಮಾನುಸಂಧಾನ ಬೆಳೀಲಿ. ಬೆಳೆಯನ್ನ ಬೆಳೀರಿ. ಅನ್ನ ಹಾಕುವಂತ ದಣಿಗಳಾಗಿ ನಿಮ್ಮ ಕೃಪೆಯಿಂದ ಈ ಜಗತ್ತು ಬದುಕ್ತಾ ಇದೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಲೇಸು, ಮೇಟಿಯಂ ಹಿಡಿದಿದಲ್ಲದೆ ದೇಶದ ರಾಟ ನಡೆಯದಂ ಸರ್ವಜ್ಞ ಅಂತ ಹೇಳಿ ಸರ್ವಜ್ಞರು ಸಹ ಹೇಳ್ತಾರೆ. ಕೃಷಿ ಅಂದ್ರೆ ಅಷ್ಟು ಶ್ರೇಷ್ಠವಾದದ್ದು. ಕೃಷಿ ಎಲ್ಲಿ ನಾಶವಾಗ್ತದೆ ಆ ದೇಶ ಯಾವತ್ತೂ ಉಳಿಯೋದಿಲ್ಲ. ಬೇರೆ ಏನು ನಾಶವಾದ್ರೂ ಪರವಾಗಿಲ್ಲ, ಬದುಕ್ಬೋದು. ಆದ್ರೆ ಕೃಷಿ ನಾಶವಾದ್ರೂ ನಾವ್ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಇವತ್ತಿನ ಕಾಲಘಟ್ಟದಲ್ಲಿ ಸ್ವಲ್ಪ ಸಪೋರ್ಟಿಂಗ್ ಪ್ರೈಸ್, ಬೆಲೆಗಳ ಏರುಪೇರುಗಳು, ರೈತನ ಇನ್ವೆಸ್ಟ್ಮೆಂಟು ಮತ್ತೆ ರೈತನ ಶ್ರಮಕ್ಕೆ ಸರಿಯಾಗಿ ಸಿಗದಂತಹ ವ್ಯವಸ್ಥೆಗಳು ಎಲ್ಲವೂ ಇದ್ದಾವೆ. ಅವೆಲ್ಲ ಕಷ್ಟಗಳನ್ನ ಮೀರಿ ಅನ್ನವನ್ನ ದುಡಿಯುತ್ತಾ ಇರೋದಕ್ಕೇನೆ ಈ ರೈತನನ್ನ ಈ ದೇಶದ ಬೆನ್ನೆಲುಬು ಅಂತೇಳಿ ಪ್ರತಿಯೊಂದು ದೇಶಗಳು ರೈತನನ್ನ ಪ್ರೀತಿಸೋದು, ಗೌರವಿಸೋದು, ಆಧರಿಸೋದು. ನಾನೊಬ್ಬ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಅಧಿಕಾರಿ ಆಗಿದ್ರು ಸಹ
ನಾವು ಏನಾದರೂ ಸ್ವಲ್ಪ ಸೈಕಾಲಜಿಕಲಿ ಹೆದರಿದ್ರೆ ಈ ರೈತ ಸಂಘದ ಸ್ಟ್ರೈಕ್ ಮಾಡೋದಾಗ ಮಾತ್ರ ಬಹಳ ಹೆದರುತ್ತೇವೆ, ತುಂಬಾ ಹೆದರುತ್ತೇವೆ ನಾವು ವೈಯಕ್ತಿಕವಾಗಿ. ಯಾಕೆಂದ್ರೆ ಅನ್ನ ಕೂಡ ದೇವರಿಗೆ ಹೊಡೆಯಂಗಿಲ್ಲಲ್ಲ, ಸಮಸ್ಯೆ ನಮ್ದದು. ಅನ್ನ ಕೂಡ ದೇವ್ರನ್ನ ದೂಡಂಗೂ ಇಲ್ಲಲ್ಲ, ಅನ್ನ ಕೂಡ ದೇವ್ರನ್ನ ಬೈಯಂಗೂ ಇಲ್ಲಲ್ಲ. ಕಾನೂನಿಗೆ ಎದುರುಕೊಂಡದಲ್ಲ, ಇಲ್ಲಿರ್ತಕ್ಕಂಥ ಅಭಿಮಾನದಲ್ಲಿ ಹೇಳ್ತಾ ಇರೋದು ಇದು. ನಾನು ಸಹ ಒಬ್ಬ ವೈಯಕ್ತಿಕವಾಗಿ ಹೇಳಬೇಕಂದ್ರೆ, ನಾನು ಒಬ್ಬ ನನ್ನ ಚಿಕ್ಕನಾಯಕನಹಳ್ಳಿಯಲ್ಲಿ ಒಳ್ಳೆ ಕೃಷಿ ಮಾಡಿದ್ದೇನೆ. ಸುಮಾರು ಅದರಲ್ಲಿ ಅಡಿಕೆ ಇದೆ, ತೆಂಗು ಇದೆ, ಬಾಳೆ ಇದೆ, ಡ್ರಮ್ ಸ್ಟಿಕ್ ನುಗ್ಗೆ ಇದೆ, ಮತ್ತೆ ಎಲ್ಲಾ ತರದ ಫ್ರೂಟ್ಸ್ ಗಿಡಗಳಿದೆ. ಮತ್ತೆ ಹೆಚ್ಚಿನ ಬೇರೆ ಬೇರೆ ತರಾವರಿ, ಸುಮಾರು ನನ್ನಲ್ಲಿ ಒಂದು 23 ತರದ ಬಾಳೆಹಣ್ಣಿನ ಗಿಡಗಳನ್ನ ಒಂದು 23 ಟೈಪ್ ಹಾಕಿದ್ದೇನೆ. ಬಾಳೆ, ಗಾಳಿ ಬಾಳೆ, ಕಬ್ಬಾಳೆ, ಹಿರೇಪುಟ್ಟ ಬಾಳೆ, ಕಿರೆಪುಟ್ಟ ಬಾಳೆ, ಬಿಳಿ ಪುಟ್ಟ ಬಾಳೆ, ಕೆರೆಪುಟ್ಟ ಬಾಳೆ, ಕೊಳವೆ ಬಾಳೆ, ಆಮೇಲೆ ಕಮಲಾಪುರದ ಕೆಂಪು ಬಾಳೆ, ಪಚ್ಚು ಬಾಳೆ, ಆಮೇಲೆ ಕೇರಳದೊಂದು 3 ಟೈಪು. ಈ ತರ ಅಂದ್ರೆ ಕೃಷಿ ಅಂತ ಹೇಳಿದ್ರೆ ಇದೆ ಸೈಂಟಿಸ್ಟ್. ಕೃಷಿಕ ಅಂದ್ರೆ ಒಬ್ಬ ಸೈಂಟಿಸ್ಟ್, ಕೃಷಿಕ ಅಂದ್ರೆ ಒಬ್ಬ ಇಂಜಿನಿಯರ್, ಕೃಷಿಕ ಅಂದ್ರೆ ಒಬ್ಬ ಕವಿ ಇದ್ದಾಗೆ. ಕೃಷಿಕ ಇಂಜಿನಿಯರ್ ಹೇಗೆ ಒಂದು ಲೈನ್ ಹೊಡೆದ್ರೆ ನೀಟಾಗಿ ಅದೇ ಲೈನಕ್ಕೆ ಹೋಗಿ ಯಾವ ಬೆಳೆ ಯಾವ ಸಮಯಕ್ಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರೋದ ಕೃಷಿಕನಿಗೆ ಮಾತ್ರ ಅವನು ಇಂಜಿನಿಯರ್, ಹೌದಾ? ಒಬ್ಬ ಕೃಷಿಕ ಕವಿ ಇದ್ದಾಗೆ ಹೇಗೆ ಒಳ್ಳೆ ಮುಂಗಾರು ಮಳೆ, ಭರಣಿ ಮಳೆ, ಅಶ್ವಿನಿ ಮಳೆ, ಭರಣಿ, ಅಶ್ವಿನಿ, ಕೃತಿಕೆ, ರೋಹಿಣಿ, ಈ ಮಳೆಗಳೆಲ್ಲ ಹಂತಾಗ ನೀವೆಲ್ಲ ಇದರಲ್ಲಿ ಬೀಜವನ್ನ ಬಿತ್ತಿದಾಗ ಆ ಬೈಲೆಲ್ಲ ಸಂಪೂರ್ಣ ಫೀಲ್ಡ್ ಎಲ್ಲ ಹಸಿರಾಗಿದ್ದಾಗ ಯಾವ ಕವಿ ಯಾವ ಚಿತ್ರಕಾರನು ಅಷ್ಟು ಚಂದದ ಚಿತ್ರವನ್ನ ಭೂಮಿಯಲ್ಲೇ ಬರೀಲಿಕ್ಕಾಗಲ್ಲ. ಅದು ರೈತರ ಮಾತ್ರ ಬರೇನು. ಹಾಗಾಗಿ ರೈತ ಕವಿನೂ ಹೌದು, ಚಿತ್ರಕಾರನೂ ಹೌದು. ಇನ್ನ ಜಗತ್ತಿಗೆ ಅನ್ನ ಕೊಡ್ತಕ್ಕಂತಹ ಪುಣ್ಯಾತ್ಮ ರೈತ. ಅವನು ದೇವರಿಗೆ ಸಮಾನ, ಅವನ ಬಗ್ಗೆ 2 ಮಾತೇ ಇಲ್ಲ. ದೇವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ನಮ್ದು ಸಾಲದೇನೆ. ಹಾಗಾಗಿ ರೈತಾಪಿತನದ ಬಗ್ಗೆ ಸ್ವಲ್ಪ ತಾವೆಲ್ಲ ಒಲವನ್ನು ಬೆಳೆಸ್ಕೊಳ್ಳಿ. ನಿಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೆ ರೈತಾಪಿತನದ ಸೊಬಗನ್ನ ಎರಡನ್ನೂ ಸಹ ಅವರಿಗೆ ಪರಿಚಯ ಮಾಡಿಕೊಡಿ. ರೈತಾಪಿತನ ಉಳಿಬೇಕು. ರೈತ ಗೆದ್ರೆ ಈ ಜಗತ್ತು ಗೆಲ್ತದೆ. ಥ್ಯಾಂಕ್ ಯು, ನಮಸ್ಕಾರ.